ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಮದುವೆ ಶಾಸ್ತ್ರ ಫುಲ್ ಡೀಟೇಲಾಗಿ ವಿಡಿಯೋನ ಹಾಕಿದ್ದೀನಿ. ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಾನೆ ನೋಡಿ. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ಚಪ್ರದ ಶಾಸ್ತ್ರ ಯಾವ ರೀತಿ ಮಾಡಿದ್ವಿ, ಚಪ್ರದ ಪೂಜೆ ಯಾವ ಥರ ಮಾಡಿದ್ವಿ, ಹಾಗೆ ಬಂಗಾರ ಕುಕ್ಕಿಯಲ್ಲಿ ಏನೇನೆಲ್ಲ ಇಟ್ಟು ತಗೊಂಡೋಗ್ತಾರೆ, ಮತ್ತು ಗ್ರಾಮ ದೇವತೆಗೆ ಪೂಜೆ ಮಾಡಿದ್ದಲ್ಲಿ ಇದನ್ನೆಲ್ಲ ಹಾಕಿದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಾನೆ ಎಂಡ್ವರೆಗೂ ನೋಡಿ. ಹಾಗೆ ಬಂಗಾರ ಕುಕ್ಕೆಗೆ 9 ಬಕ್ಸೆ ಅಕ್ಕಿನ ಹಾಕ್ತಾಯಿದ್ದೀನಿ. ಫಸ್ಟು ನಮ್ಮ ಅತ್ತೆ ಏನು ಹೇಳ್ಕೊಡ್ತಾರೆ, ಇವರೇ ದೊಡ್ಡವರು, ಇವರೇನು ಎಲ್ಲ ಹೇಳ್ಕೊಡ್ತಾಯಿದ್ರು ಅದನ್ನೆಲ್ಲ ಕರೆಕ್ಟಾಗಿ ಹಾಕ್ತಾಯಿದ್ದೆ. 9 ಬಕ್ಸೆ ಅಕ್ಕಿನ ಹಾಕಬೇಕಂತೆ. ಫಸ್ಟು ಅಕ್ಕಿ ಹಾಕೋಕ್ಕಿಂತ ಮೊದಲು ಒಂದು ಬಾಳೆದೆಲೆನ ಹಾಕಿ ಆಮೇಲೆ ಅಕ್ಕಿನ ಹಾಕ್ತಾರೆ. ಆಮೇಲೆ 9 ತೆಂಗಿನಕಾಯಿನ ಇಡ್ತಾರೆ, 9 ಚುಪ್ಪು ಬಾಳೆಹಣ್ಣು ಇಡ್ತಾರೆ, 9 ಕಟ್ಟು ವಿಳೆದೆಲೆನ ಇಡ್ತಾರೆ. ಸೊ ಇದೆಲ್ಲ ಇಟ್ಟಿದ ಮೇಲೆ ಪೂಜೆ ಐಟಮ್, ಪೂಜೆಗೆ ಏನೇನು ಬೇಕು, ಅರಿಶಿನ ಕುಂಕುಮ, ಸೊ ಈ ಥರ ಐಟಮ್ನ ಇಟ್ಟಿಗೆ ಅಂತ ಒಂದು ಪ್ಲೇಟ್ ಕೊಟ್ಟಿರ್ತಾರೆ. ಪ್ಲೇಟ್ನ ಮುಚ್ಚಿ ಆಮೇಲೆ ಅಡಿಕೆ ಮರದ ತೊಗಟೆಯಿಂದ ಇದನ್ನು ಫುಲ್ಲಾಗಿ ಕಟ್ತಾರೆ. ಹಾಗೆ ಧಾರೆ ಸೀರೆ, ಹುಡುಗಿಗೆ ಏನು ಸೀರೆ ಕೊಡ್ತೀವಿ ಅದು, ಮತ್ತು ಹುಡುಗಿಗೆ ಏನು ಬಂಗಾರ ಕೊಡ್ತೀವಿ ಅದನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ. ತುಂಬಾ ಭಾರ ಇತ್ತು ಅಂತ ಹೇಳ್ತೀನಿ, ಯಾಕಂದರೆ ಓದ್ಕೊಂಡಿದ್ದು ನಾನೇ, ಹುಡುಗನ ಅಕ್ಕ ನಾನೇ, ಹಾಗಾಗಿ ನಾನೇ ಓದ್ಕೋಬೇಕಾಗಿತ್ತು. ನನಗೆ ಎಲ್ಲ ಹೆವಿ ಆಗಿತ್ತು ಓದ್ಕೊಂಡಿರೋ ಅಂಥದ್ದು. ಬಂಗಾರ ಕುಕ್ಕೆನೂ ನಾನೇ ಓದ್ಕೋಬೇಕಾಗಿತ್ತು. ಹಾಗೆ ಊರಲ್ಲಿ ಗ್ರಾಮ ದೇವತೆಗೆ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಏನು ನೈವೇದ್ಯ ಮಾಡಿದ್ವಿ ಅದನ್ನು ಕೂಡ ನಾನೇ ಓದ್ಕೊಂಡಿದ್ದೆ. ಹಾಗೆ ಇದೊಂದು ಮಾರ್ತೆ, ಹಸಿ ಟಮಟ, ಹಸಕ್ಕಿ ಟಮಟ ಅಂತ ಹೇಳ್ತಾರೆ, ಹಸಿ ಅಕ್ಕಿಲಿ ಟಮಟ ಮಾಡಿದರು. ಇದನ್ನು ಕೂಡ 9 ಟಮಟನ ಇಡ್ತೀವಿ. ಹಾಗೆ ಅಡಿಕೆ, ವಿಳೆದೆಲೆ ಇದನ್ನೆಲ್ಲ ಇಟ್ಟು ಫುಲ್ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಕುಕ್ಕೆಗೆ ರೆಡಿ ಮಾಡ್ತಾಯಿದ್ರು. ಅದರಲ್ಲಿ 5 ತೆಂಗಿನಕಾಯಿ, 5 ಬಕ್ಸೆ ಅಕ್ಕಿ, 5 ವಿಳೆದೆಲೆ, ಅದನ್ನು ಕೂಡ 5 ಇಡಬೇಕಂತೆ. ಒಟ್ಟು 3 ಕುಕ್ಕೆನ ತಗೊಂಡೋಗ್ಬೇಕು. ಒಂದರಲ್ಲಿ 3, ಒಂದರಲ್ಲಿ 9, ಒಂದರಲ್ಲಿ 5, ಈ ರೀತಿ ಬಾಳೆ ಚುಪ್ಪುಗಳು ಮತ್ತು ಏನೇನು ಬಂಗಾರ ಕುಕ್ಕೆಗೆ ಇಟ್ಟಿದ್ದು ಅದನ್ನೆಲ್ಲ ಅದರಲ್ಲಿ ಬೆಸ ಸಂಖ್ಯೆಯಲ್ಲಿ ಇಟ್ಕೊಂಡು ಬರಬೇಕು ಅಂತ ಹೇಳ್ತಾಯಿದ್ರು. ಒಂದರಲ್ಲಿ 5 ಇಟ್ಟಿದ್ರೆ ಇನ್ನೊಂದರಲ್ಲಿ 3, ಇನ್ನೊಂದರಲ್ಲಿ 9. ಸೊ ನಾನು ಈ ಬಂಗಾರ ಕುಕ್ಕೆ ಫುಲ್ಲಾಗಿ ಏನೇನು ಐಟಮ್ ಇಡಬೇಕು ಅದನ್ನೆಲ್ಲ ಇಟ್ಟಾಯಿತು. ಇವಾಗ ಇನ್ನೊಂದು ಕುಕ್ಕೆಗೆ ಕೆಳಗಡೆ ಬಾಳೆದೆಲೆನ ಹಾಕಿ 5 ಬಕ್ಸೆ ಅಕ್ಕಿನ ಹಾಕ್ತಿದ್ದೀನಿ. ಸೊ 5 ಕಾಯಿ, ಅದರಲ್ಲೂ ಕೂಡ ಸೇಮ್ ಏನೇನು ಎಲ್ಲ ಇಡಬೇಕು ಅದನ್ನು ಹೇಳ್ಕೊಡ್ತಾಯಿದ್ರು ನಮ್ಮ ಅತ್ತೆ. ಎಲ್ಲನೂ ಕಂಪ್ಲೀಟಾಗಿ ಇರ್ತಾರೆ. ನಾವು ಒಂದೇ ದಿನ ಮಾಡಿದ್ವಿ, ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ನಾವು ಹೂವಿನವ್ರಿಗೆ ಅಲಂಕಾರ ಮಾಡ್ತಾರಲ್ಲ, ಅಂದರೆ ಡೆಕೋರೇಷನ್ ಮಾಡ್ತಾರಲ್ಲ, ಅವ್ರಿಗೆ ಹೇಳಿದ್ವಿ. ಭಾಳ ಲೇಟ್ ಮಾಡಿಬಿಟ್ಟ ಆ ಹುಡುಗ. ಮನೆಗೆ ಒಳಗಡೆ ದೇವ್ರ ರೂಮ್ಗೆ ಆಗಿರ್ಬೋದು, ಹಾಗೆ ಕೆಳಗಡೆ ಗ್ರಾಮ ದೇವತೆ ದೇವಸ್ಥಾನಗಳೆಲ್ಲ ಏನಿದೆ ಆ ದೇವಸ್ಥಾನಗಳಿಗೆಲ್ಲ ಹೂವಿನ ಅಲಂಕಾರ ಮಾಡಬೇಕಾಗಿತ್ತು. ಅವನಿಂದನೇ ಸ್ವಲ್ಪ ನಮಗೆ ಕೆಲಸ ಎಲ್ಲ ಲೇಟಾಗಿ ಹೋಗ್ಬಿಡ್ತು. ಹಾಗೆ ಇವಾಗ ಈ ಕುಕ್ಕೆಗೆ ಎಲ್ಲನೂ ಕಂಪ್ಲೀಟಾಗಿ ಇಟ್ಟಿದ ಮೇಲೆ ವೈಟ್ ಪಂಚೆಯಿಂದ ಈ ರೀತಿ ಗಂಟಾಕ್ತಾರೆ. ಇದನ್ನೆಲ್ಲ ಒಂದು ಕಡೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಅರ್ಧ ಕೆಲಸ ಕಂಪ್ಲೀಟಾಗಿ ಮುಗ್ದಂಗೆ ಆಗುತ್ತೆ. ಹಾಗೆ ನಾವು ಇನ್ನೂ ಕಳಸ ರೆಡಿ ಮಾಡಿರಲಿಲ್ಲ. ಒಂಬಾಳೆ ಹೂ ಥರಕ್ಕೆ ನಾವು ಹೂವಿನ ಡೆಕೋರೇಟ್ ಮಾಡ್ತಾರಲ್ಲ ಅವರಿಗೆ ಹೇಳಿದ್ವಿ. ತುಂಬ ಲೇಟ್ ಮಾಡಿಬಿಟ್ಟ. ಅವ್ರ ಕಡೆಯಿಂದನೇ ಕೆಲಸ ಎಲ್ಲ ತುಂಬ ಲೇಟಾಗಿ ಆಗಿದ್ದಂಥದ್ದು. ಬೆಳಗ್ಗೆನೇ ಬೇಗ 6 ಗಂಟೆಗೆ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ದ. ಅವ್ನು ಬಂದಿದ್ದು ನೋಡಿದ್ರೆ 1 ಗಂಟೆ 2 ಗಂಟೆ ಆಗೋಗಿತ್ತು. ಹೂವು ಇದ್ದಿದ್ರೆ ಸಾಕಿತ್ತು. ನಾವು ಊರಲ್ಲಿರೋ ಗ್ರಾಮ ದೇವತೆಗಳಿಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬೇಗ ಬರ್ತಿದ್ದು. ಅವ್ರು ಬಂದಿದ್ದೇ ಮಧ್ಯಾಹ್ನ ಟೈಮಿಗೆ ಬಂದುಬಿಟ್ರು. ನಮಗೆ ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲೇ ಇಲ್ಲ, ಗಡಿಬಿಡಿ ಆದಂಗೆ ಆಗಿಬಿಡ್ತು. ಕಳಸ ಒಂದು ರೆಡಿ ಮಾಡ್ಕೊಂಡಿದ್ರೆ ಸಾಕಿತ್ತು. ನಮ್ಮ ಕಡೆ ಮದುವೆಯಲ್ಲಿ ಕಳಸನೇ ಇಂಪಾರ್ಟೆಂಟ್ ಅಂತ ಗೊತ್ತಿರುತ್ತೆ ಅಲ್ವಾ, ಹಾಗಾಗಿ ಕಳಸನ ರೆಡಿ ಮಾಡ್ಕೋಬೇಕಿತ್ತು. ಸೊ ನಾವು ಅಷ್ಟರಲ್ಲಿ ಈ ಕುಕ್ಕೆಗೆ ಏನೇನೆಲ್ಲ ಇಡಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಸೈಡ್ ಇಟ್ಟಿದ್ವಿ. ಬೆಳಗ್ಗೆ ಹೂ ತಂದಿದ್ದೆಲ್ಲ ಅಮ್ಮ ಏನು ಮಾಡಿಬಿಟ್ರು, ಪೂಜೆಗೆ ದೇವ್ರ ರೂಮಲ್ಲಿ ಪೂಜೆ ಮಾಡಬೇಕಾದ್ರೆ ಎಲ್ಲ ಹೂನು ಮಡಿಸಿ ಖಾಲಿ ಮಾಡಿದರು. ಬಿಡಿ ಹೂ ಇಲ್ಲ ನಮಗೆ ಕಳಸಕ್ಕೆ. ಕಳಸ ಇಡೋಣ ಅಂದರೆ ಒಂಬಾಳೆನೇ ಇಲ್ಲ, ಒಂಬಾಳೆ ತಂದುಕೊಟ್ಟಿರ್ತಾನೆ ಕಳಸ ರೆಡಿ ಮಾಡ್ಕೋಬಹುದು. ಹಾಗಾಗಿ ಅದೊಂದು ಕೆಲಸ ಲೇಟಾಗಿ ಹೋಗ್ಬಿಟ್ಟು ಕೂಡ ಮಡಿಯೋಕ್ಕೆ ಹೂ ಇರಲಿಲ್ಲ. ಚಪ್ರ ಪೂಜೆ ಮಾಡೋಣ ಅಂದರೂ ಹೂ ಇಲ್ದಂಗೆ ಮಾಡಿಬಿಟ್ರು. ಹಾಗೆ ಚಪ್ರ ಡೆಕೋರೇಷನ್ಗೆಲ್ಲ ಹೂವು ಬಿಡಬೇಕಾಗಿತ್ತು. ಸೊ ಅದೆಲ್ಲ ಭಾಳ ಲೇಟಾಗಿ ಹೋಗ್ಬಿಡ್ತು. ಅದೊಂದು ಡಿಸಪಾಯಿಂಟ್ ಆದಂಗೆ ಆಯಿತು. ತುಂಬ ಲೇಟ್ ಮಾಡಿಬಿಟ್ರು ಹೂವಿನವರು ಅಂತ. ಹಾಗೆ ಮೇಲ್ಗಡೆ ಇಟ್ಟಿದ್ದ ಜಾಗರನ ಕೆಳಗಡೆ ರೂಮಿಗೆ ತಂದು ಶಿಫ್ಟ್ ಮಾಡಿದರು. ಜಾಗರ ನೋಡ್ಕೊಳ್ಳೋದು ಇವತ್ತಿಗೆ ಕಂಪ್ಲೀಟಾಗಿ ನನ್ನ ಕೆಲಸ ಮುಗೀತು. ಯಾಕಂದರೆ ಇವತ್ತು ಪೂಜೆ ಮಾಡಿಬಿಡ್ತಾರೆ ಕುಂಭ ಎಲ್ಲ ಇಟ್ಟು. ಹಾಗಾಗಿ ಕಂಪ್ಲೀಟಾಗಿ ನನ್ನ ಕೆಲಸ ಮುಕ್ತಾಯ ಆಯಿತು ಇಲ್ಲಿಗೆ. ಮತ್ತು ಜಾಗರದ ಮೇಲೆ ಹುಡುಗ ಹುಡುಗಿ ಹೆಸರು ಬರೆದು ತೇರೆಲ್ಲ ಬರೆದು ಗೋಡೆ ಮೇಲೆ ಅಂಡಿಸ್ತಾರೆ. ಸೊ ಅದನ್ನು ನಾವು ಬರಿತಾ ಇದ್ವಿ, ಯಾವ ಥರ ಬರೆಯೋದು ಅಂತ ಹೇಳಿ. ಇದು ಹೊರಗಡೆ ಏನಾದರೂ ಪ್ರಿಂಟ್ ಸಿಗೋದೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾವೇ ಕೈಲಿ ಬರೆಯೋಣ ಅಂತ ಹೇಳಿ ಸ್ಕೆಚಸ್ ಮತ್ತು ಡ್ರಾಯಿಂಗ್ ಪೇಪರ್ ಎಲ್ಲ ತರಿಸ್ಕೊಂಡು ಬರೆದು ಗೋಡೆಗೆ ಅಂಟಿಸಿದ್ವಿ. ಲಾಸ್ಟಲ್ಲಿ ಹುಡುಗ ಒಂಬಾಳೆನ ತಂದು ಕೊಟ್ಟ. 3 ತಂದಿದ್ದೆ, ಚೆನ್ನಾಗಿತ್ತು. ಒಂಬಾಳೆ ಎಲ್ಲ ತುಂಬ ಅಗಲವಾಗಿ ಚೆನ್ನಾಗಿತ್ತು. ಸೊ ಇದನ್ನು ಇವಾಗ ಕಳಸಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ಒಂದನ್ನು ನಾವು ದೇವ್ರ ರೂಮಲ್ಲಿ ಇಟ್ಟು ಪೂಜೆ ಮಾಡ್ತೀವಿ, ಇನ್ನೊಂದು ಕಳಸಕ್ಕೆ
ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಏನಾದರೂ ಮಂಗಳ ಕಾರ್ಯ ನಡೀತಿರ್ಬೇಕಾದ್ರೆ ಸೋಬಾನ ಹೇಳೋರನ್ನ ಊರಲ್ಲೇ ಇರ್ತಾಯಿದ್ರು, ಸೋಬಾನ ಹಾಡು ಹೇಳೋರನ್ನ ಕರೆಸೋರು. ಇವಾಗ ಯಾವ ಥರ ಬಂದಿದೆ ಅಂದರೆ ಟಿ ವಿಲಿ ಸೋಬಾನ ಹಾಡನ್ನ ಹಾಕೋದು, ಶಾಸ್ತ್ರನ ಕಂಟಿನ್ಯೂ ಮಾಡೋದು. ಸೊ ನಾವು ಕೂಡ ಅದನ್ನೇ ಮಾಡಿದ್ದು. ಒಂಥರ ಚೆನ್ನಾಗಿ ಇರ್ತಿತ್ತು. ಮುಂಚೆಲ್ಲ ಹಳ್ಳೀಲಿ ಹೇಳೋರು, ಅಜ್ಜಿಂದಿರು ಹೇಳೋರು, ಅಜ್ಜಿಗಳು ಸೋಬಾನ ಹಾಡು ಹೇಳೋರು ಈಗ ಯಾರೂ ಇಲ್ವಂತೆ. ನಮ್ಮಮ್ಮ ಹೇಳ್ತಿದ್ರು ಈಗ ಯಾರೂ ಹೇಳಲ್ಲ, ಇವಾಗ ಯಾರಿಗೂ ಅಷ್ಟು ಬರಲ್ಲ, ಅವಾಗೆಲ್ಲ ಆವಾಗಿನ ಕಾಲದಲ್ಲಿ ಹೇಳೋರು ಇವಾಗ ಯಾರು ಹೇಳ್ತಾರೆ ಅಂತ. ಹಾಗಾಗಿ ನಾವು ಹಾಗೆ ಯೂಟ್ಯೂಬಲ್ಲೇ ಹಾಕಿದ್ವಿ. ಒಂಥರ ಕೇಳೋಕ್ಕೆ ಇಂಪಾಗಿತ್ತು ಆ ಸೋಬಾನದ ಹಾಡು ಮತ್ತು ಮಂಗಳವಾದ್ಯ ಇದನ್ನೆಲ್ಲ ಕೇಳಬೇಕಾದ್ರೆ ಒಂಥರ ಮನಸ್ಸಿಗೆ ಸಂತೋಷ ಅಂತ ಅನ್ನಿಸ್ತಿರುತ್ತೆ. ಸೊ ಮಂಗಳವಾದ್ಯದವರು ಸ್ವಲ್ಪ ಲೇಟಾಗಿ ಬಂದರು. ಹಾಗೆ ನಾವು ಚಪ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದು. ಸೊ ಅದಕ್ಕೆ 5 ಥರದ ಧಾನ್ಯನ ಕಟ್ಟಬೇಕಂತೆ ಚಪ್ರಕ್ಕೆ. ಹಾಗಾಗಿ ಎಲ್ಲನೂ ಒಂದು ಗಂಟು ಮಾಡಿ ರೆಡಿ ಮಾಡ್ತಾ ಇದ್ವಿ. ನಮ್ಮಮ್ಮನ ನೋಡ್ತಿರ್ಬೋದು, ಫುಲ್ ಟೆನ್ಷನ್ನು, ಫುಲ್ ಬ್ಯುಸಿ, ಏನು ಕೊಡಬೇಕು ಏನು ಮಾಡಬೇಕು ಅಂತ ಫುಲ್ ಟೆನ್ಷನಲ್ಲಿದ್ದರು ಅವರು. ಕಳಸನ ಫೈನಲಿ ರೆಡಿ ಮಾಡಿಕೊಂಡು ನಾವು ಏನೇ ಶಾಸ್ತ್ರ ಮಾಡಬೇಕಾದ್ರೂ ಮದುವೆಯಲ್ಲಿ ಮೊದಲು ಕಳಸ ಇರಬೇಕು. ಸೊ ಹಾಗಾಗಿ ಕಳಸನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಯಾವ್ದ್ಯಾವ್ದು ಪೂಜೆ ಮಾಡಬೇಕು ಅಂತ ಬೇಗ ಬೇಗ ಮಾಡ್ಕೊಬೋದು. ಯಾಕಂದರೆ ಒಂದೇ ದಿನದಲ್ಲಿತ್ತು ನಮಗೆ ಎಲ್ಲ ಶಾಸ್ತ್ರನೂ, ಅರಿಶಿನ ಶಾಸ್ತ್ರ ಆಗಿರ್ಬೋದು, ಚಪ್ರ ಪೂಜೆ ಆಗಿರ್ಬೋದು, ಮತ್ತು ಗ್ರಾಮ ದೇವತೆಗಳಿಗೆ ಪೂಜೆ ಮಾಡೋದಾಗಿರ್ಬೋದು, ಇದೆಲ್ಲ ಒಂದೇ ದಿನದಲ್ಲಿತ್ತು. ಅವತ್ತೇ ರಿಸೆಪ್ಷನ್ಗೆ ನಾವು ಚಂದ್ರಪಟ್ಟಣಕ್ಕೆ ಹೋಗಬೇಕಾಗಿತ್ತು. ತುಂಬ ಲೇಟಾಗಿ ಹೋಗ್ಬಿಡ್ತು ಅವತ್ತಿನ ದಿನ ರಿಸೆಪ್ಷನ್ಗೆ ಹೋಗೋ ಅಂಥದ್ದು. ಹಾಗೆ ಚಪ್ರದ ಸುತ್ತ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ವಿ. ನಮ್ಮತ್ತೆ ಎಲ್ಲ ಕಂಬಗಳಿಗೂ ನೀರು ಹಾಕೊಂಡು ಬರ್ತಾಯಿದ್ರು. 1 by 1 ಕಂಬಕ್ಕೆ ನೀರು ಹಾಕಿ ಕುಂಕುಮ ಎಲ್ಲ ಇಟ್ಟು ನಾನೇ ಪೂಜೆ ಮಾಡಿದೆ. ಹಾಗೆ ನಾನು ಕೂಡ ನನ್ನ ಮಗಳಿಗೆ ಹೇಳಿದ್ದೆ, ಒಂದು ಕ್ಯಾಪ್ಚರ್ನು ಬಿಡ್ದಂಗೆ ನೀಟಾಗಿ ವಿಡಿಯೋ ಮಾಡಿಕೊಡು ನನಗೆ ಅಂತೇಳಿ. ನನ್ನ ಮಗಳು ಕಳಸ ಹಿಡ್ಕೊಂಡಿದ್ಲು, ನಮ್ಮತ್ತೆ ಮಗಳು ವಿಡಿಯೋನ ಮಾಡಿಕೊಟ್ಲು. ಚೆನ್ನಾಗಿ ಮಾಡಿದ್ದಾಳೆ, ಶೇಕ್ ಏನು ಮಾಡ್ದಂಗೆ ಮಾಡಿದ್ದಾಳೆ. ನನ್ನ ಮಗಳು ಕೈ ಕೊಟ್ಟಿದ್ರೆ ಫುಲ್ ಶೇಕ್ ಮಾಡಿರೋಳು ವಿಡಿಯೋನ. ಹಾಗೆ ಎಲ್ಲ ಕಂಬಗಳಿಗೂ ಹೂವು, ಅರಿಶಿನ, ಕುಂಕುಮ ಇಟ್ಟು ಪೂಜೆ ಮಾಡಿದ ಮೇಲೆ ತೆಂಗಿನಕಾಯಿನ ಹೊಡೆದು ಆ ಗಂಟೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಯಾವುದಾದ್ರೂ ಒಂದು ಕಂಬಕ್ಕೆ, ಆದರೆ ಯಾವುದೋ ಮೂಲೆ ಕಂಬ ಅಂತ ಹೇಳಿದರೆ ಮರ್ತುಬಿಟ್ಟೆ ಅಂತ ಅನಿಸುತ್ತೆ, ಆ ಕಂಬಕ್ಕೆ ಆ ಗಂಟನ್ನ ಕಟ್ಟಬೇಕಂತೆ. ಸೊ ಇದೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಗ್ರಾಮ ದೇವತೆ ಪೂಜೆಗೆ ಹೋಗಬೇಕು. ನಮ್ಮೂರಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಹಾಗೆ ಶ್ರೀರಾಮ ದೇವಸ್ಥಾನ ಇದೆ, ಮತ್ತು ಇನ್ನೊಂದು ಮಾವಿನ ಮರದಮ್ಮ ಅಂತ ಒಂದು ಪೂಜೆ ಮಾಡ್ತಾರೆ. ಸೊ ಆ ದೇವಸ್ಥಾನ ಕೂಡ ಇದೆ. ಇನ್ನೊಂದು ಮಾಸ್ತಮ್ಮ ಅಂತ ಪೂಜೆ ಮಾಡ್ತಾರೆ, ಆ ದೇವಸ್ಥಾನ ಕೂಡ ಇದೆ. ಲಾಸ್ಟಲ್ಲಿ ಹುಡುಗನ್ನ ಕರ್ಕೊಂಡು ದಿಬ್ಬಣ ಹೋಗ್ತಾರಲ್ಲ, ಆವಾಗ ಮಾಸ್ತಮ್ಮಂಗೆ ಹುಡುಗಿ ಧಾರೆ ಸೀರೆ ಎಲ್ಲ ಏನೇನು ತಗೊಂಡೋಗಿರ್ತೀವಿ ಅಂತ ಏನು ಆಭರಣಗಳನ್ನ ತಂದಿರ್ತೀವಿ. ಸೊ ಅದು ಮತ್ತು ಬಂಗಾರ ಕುಕ್ಕೆ ಮತ್ತು ಇನ್ನೊಂದು ಕುಕ್ಕೆ ಅಂತ ಹೇಳಿದ್ಮೇಲೆ ಒಟ್ಟು 3 ಕುಕ್ಕೆಗಳನ್ನ ತಗೊಂಡೋಗಿ ಮಾಸ್ತಮ್ಮಗೆ ಇಟ್ಕೊಂಡು ತಗೊಂಡೋಗಿ, ಅದು ಮನೆ ಹೆಣ್ಮಕ್ಳೇ ತಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡಬೇಕಂತೆ. ಸೊ ಇದೆಲ್ಲ ನಮ್ಮಮ್ಮ ಕರೆಕ್ಟಾಗಿ ಪ್ರೊಸೀಜರಾಗಿ ಕರೆಕ್ಟಾಗಿ ಹಿಂಗೆ ಬರಬೇಕು ಅಂತ ನಮ್ಮಮ್ಮ ಇದೇ ಥರ ಮಾಡಬೇಕು ಅಂತ ಹೇಳಿ ಮಾಡಿಸಿರೋ ಅಂಥದ್ದು. ಹಾಗೆ ಇನ್ನೊಂದು ಮಾವಿನ ಮರದಮ್ಮ ಅಂತ ಇದೆ. ಸೊ ಅದಕ್ಕೆ ಮೊಸರನ್ನ ಮಾಡ್ತಾರೆ. ಮೊಸರನ್ನ ತಳಿಗೆ ಮಾಡಿ ಪ್ರಸಾದನ ಎಲ್ರಿಗೂ ಕೊಡ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹಳ್ಳಿ ಕಡೆ 3 ಸೇರು ಅಕ್ಕಿ ಹಾಕ್ತಾರೆ. 3 ಸೇರು ಅಕ್ಕಿ ಕಂಪಲ್ಸರಿ ಹಾಕ್ಲೇಬೇಕಂತೆ. ಅದನ್ನು ಮೊಸರನ್ನ ಎಲ್ಲ ಮಾಡಿ ಅಕ್ಕಿ ಎಲ್ಲ ಬಸ್ತು ಅದನ್ನು ಹುಡುಗನ ಹಕ್ಕನೇ ಓದ್ಕೊಂಡು ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿದರು. ನಾನು ಓದ್ಕೊಂಡು ಹೋದೆ. ಅಲ್ಲಿ ನಮ್ಮ ಅತ್ತೆ ಅಮ್ಮ ಎಲ್ಲ ಸೇರಿ ಪೂಜೆ ಮಾಡಿದರು. ಸೊ ವೆಯ್ಟ್ ಆಗಿರೋದೆಲ್ಲ ಏನೇನಿರುತ್ತೆ ಅಕ್ಕನ ಜವಾಬ್ದಾರಿ ಅಂದರೆ ಅದು ಅಕ್ಕನ ತಲೆ ಮೇಲಿರುತ್ತೆ ಅಂತ ವೆಯ್ಟ್ ಆಗಿರೋದೆಲ್ಲ ತಗೊಂಡೋಗಿ ನನ್ನ ಮೇಲೆ ಒರೆಸಿದ್ರು. ಒಂಥರ ಖುಷಿ ಇತ್ತು, ತಮ್ಮನ ಮದುವೆ ಅಲ್ವಾ, ಖುಷಿಲಿ ಮಾಡಿದ್ವಿ. ಹಾಗೆ ಫೈನಲ್ಲಾಗಿ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡು ಚಪ್ರ ಪೂಜೆ ಎಲ್ಲ ಮಾಡಿ ಒಳಗಡೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಮೊಸರನ್ನ ಎಲ್ಲ ಹೊತ್ಕೊಂಡು ರೆಡಿ ಆದ್ವಿ. ಆವಾಗ ಮಂಗಳವಾದ್ಯ ನುಡ್ಸೋರು ಬಂದರು, ತುಂಬ ಚೆನ್ನಾಗಿ ನುಡ್ಸಿದ್ರು. ಇವ್ರು ಮುಂಚೆನೇ ಬರಬೇಕಾಗಿತ್ತು, ಸ್ವಲ್ಪ ಲೇಟಾಗಿ ಬಂದುಬಿಟ್ರು ಇವ್ರು ಕೂಡ. ಸೊ ಇವಾಗ ಹೊರಟಿದ್ದೀವಿ. ಊರು ಅಂದರೆ ನಾವು ಇರೋದು ಊರು ಮೇಲ್ಗಡೆ ಇದ್ದೀವಿ. ಸೊ ಊರು ಒಳಗಡೆ ಮುಂಚೆ ಹಳೆ ಊರು ಅಂತ ಇದೆಯಲ್ಲ, ಹಳೆ ಊರ ಒಳಗಡೆ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕು. ಫಸ್ಟು ನಾವು ಮಾವಿನ ಮರದಮ್ಮಗೆ ಹೋಗಿ ಅಲ್ಲಿ ಮೊಸರನ್ನ ಎಲ್ಲ ತಳಿಗೆ ಮಾಡಿ ಅದಾದಮೇಲೆ ಆಂಜನೇಯ ಸ್ವಾಮಿ ಹತ್ರ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಲೆ ಹಾಕಿಸ್ಕೊಂಡು ಬರ್ತೀವಿ. ಯಾವಾಗ ಈ ಮಂಗಳವಾದ್ಯನ ಕೇಳಿದ್ವಿ ಆವಾಗಲೇ ಮದುವೆ ಕಳೆ ತುಂಬಿಡ್ತು ಮನೆಗೆ. ಹಾಗೆ ಅವತ್ತಿನ ದಿನ ಫುಲ್ಲು ಊಟ ಎಲ್ಲ ಮಾಡಿಸಿದ್ರು. ಹಾಗೆ ಊರಲ್ಲಿ
ಮನೇಲಿ ಎಲ್ಲ ಹೇಳಿದರು ಊಟಕ್ಕೆ ಅಂತ. ಸೊ ನಾವು ಅಷ್ಟರಲ್ಲಿ ಈ ಕೆಲಸನ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಈ ಮಕ್ಳು ಕಿತಾಪತಿ ಬೇರೆ. ನನ್ನ ತಂಗಿ ಮಗಳು ಮತ್ತು ನನ್ನ ಮಗ, ನಾನು ಮಾವಂಗೆ ಛತ್ರಿ ಹಿಡಿಬೇಕು ಅಂತ ಹೇಳಿ ಅಂತೂ ಫೈನಲಾಗಿ ನನ್ನ ಮಗನೇ ಹಿಡ್ದಿದ್ದಾನೆ ಅಂತ ಅನಿಸುತ್ತೆ. ನನಗೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು. ನನಗೆ ಆ ತಲೆ ಮೇಲೆ ಓದ್ಕೊಂಡಿರೋದನ್ನು ಎಷ್ಟೊತ್ತಿಗೆ ಆ ದೇವಸ್ಥಾನ ಹತ್ರ ಹೋಗ್ತೀನಪ್ಪ ಅಂತ ಅನಿಸ್ತಿತ್ತು. ಅಷ್ಟು ವೆಯ್ಟ್ ಇತ್ತು. 3 ಸೇರು ಅಕ್ಕಿ ಹಾಕಿ ಮೊಸರನ್ನ ಮಾಡಿದರು, ಅಷ್ಟೊಂದು ವೆಯ್ಟ್ ಇತ್ತು. ಸೊ ಒಂದೊಂದು ದೇವ್ರಿಗೂ ಈ ಥರ ಮಾಡಬೇಕು ಅಂದರೆ ಇದೇ ಥರ ಮಾಡಬೇಕಂತೆ. ಎಲ್ಲ ದೇವ್ರುಗಳಿಗೂ ಹೋಗಿ ಚೆನ್ನಾಗಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿ ಬಂದ್ವಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ಊರಲ್ಲೇ ಐನಾರು ಇರ್ತಾರೆ, ಅರ್ಚಕರು ಅಂತ ಹೇಳ್ತೀವಲ್ಲ, ಐನಾರು ಊರಿಗೊಬ್ಬರು ಇರ್ತಾರಲ್ಲ, ಪೂಜೆ ಮಾಡಿಕೊಟ್ರು. ಇಲ್ಲಿ ನೋಡಿದ್ರೆ ನನ್ನ ಮಗನೇ ಇಟ್ಕೊಂಡು ಬಂದು ಛತ್ರಿ ಮೇಲೆ ಒಂದು ವೈಟ್ ಟವಲ್ನ ಹಾಕ್ಕೊಂಡು ಗಂಡನ್ನ ಕರ್ಕೊಂಡು ಹೋಗ್ತಾರೆ. ಸರಿ, ನಿಮ್ಗೆ ಯಾರಿಗಾದ್ರೂ ಛತ್ರಿ ಮೇಲೆ ಏನಕ್ಕೆ ಆ ವೈಟ್ ಟವಲ್ನ ಹಾಕ್ತಾರೆ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಇದುವರೆಗೂ ಗೊತ್ತಿಲ್ಲ ಅದು ಏನಕ್ಕೆ ಹಾಕ್ತಾರೆ ಅಂತ. ಈ ವಿಡಿಯೋದಲ್ಲಿ ಇಷ್ಟು ಶಾಸ್ತ್ರನ ತೋರಿಸಿದ್ದೀನಿ, ಇನ್ನೂ ಅರಿಶಿನ ಶಾಸ್ತ್ರ ಎಲ್ಲ ಇದೆ. ಸೊ ಮುಂದೆ ಬರುವ ವ್ಲಾಗಲ್ಲಿ ಹಾಕ್ತೀನಿ, ವಿಡಿಯೋನ ಮಿಸ್ ಮಾಡ್ದೇ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.